ರಾಜ್ಯದಲ್ಲಿ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಒಂದರ ಹಿಂದೆ ಒಂದರಂತೆ ದರ ಏರಿಕೆ ಆಗ್ತಾ ಇರುವಂತದ್ದು. ಮೆಟ್ರೋ ದರ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ. ಈಗ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರ ರೆಡಿಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಏಪ್ರಿಲ್ 1ರಿಂದಲೇ ಜಾರಿಗೆ ಬರ್ತಾ ಇದೆ. ಈಗಾಗಲೇ ಈ ಒಂದು ದರದ ವಿಚಾರವಾಗಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೆಇಆರ್ಸಿ ಕರೆಂಟ್ ಶಾಕ್ ಕೊಡೋದಕ್ಕೆ ರೆಡಿಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ, ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿಗೆ ಆದೇಶವನ್ನ ಮಾಡಿರೋದು. ಏಪ್ರಿಲ್ 1ನೇ ತಾರೀಕಿಂದಲೇ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಮುಂದಿನ 3 ವರ್ಷಗಳಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡುವ ಗುರಿಯನ್ನ ಹೊಂದಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ, ಗ್ರಾಚ್ಯುಟಿ ಹಿಂಬಾಕಿ ಇರುವ ಹಿನ್ನೆಲೆ ವಿದ್ಯುತ್ ಸಂಸ್ಥೆಗಳು ಈ ರೀತಿ ದರ ಏರಿಕೆಗೆ ಸನ್ನದ್ದವಾಗಿವೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ದರ ಏರಿಕೆ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಈಗ ಕರೆಂಟ್ ಶಾಕ್ ಬೇರೆ, ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಕೆಪಿಟಿಸಿಎಲ್ ಈ ಒಂದು ಆದೇಶ ಇದೀಗ ಸಿಟಿ ಜನರು ಮತ್ತು ರಾಜ್ಯದ ಜನರಿಗೆ ಒಂದ್ ಕಡೆ ಶಾಕ್ ಎದುರಾಗಿದೆ, ಮತ್ತೊಂದ್ ಕಡೆ ಆಕ್ರೋಶ ಕೇಳಿ ಬಂದಿದೆ. ಯಾಕಂದ್ರೆ ಇದು ವಿದ್ಯುತ್ ದರ ಅಲ್ಲ. ಯಾಕಂದ್ರೆ ಆ ಸಿಬ್ಬಂದಿಗಳು ಕೆಲಸ ಮಾಡ್ತಾರಲ್ಲ, ಏನು ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ, ಈಗ ಹಲವು ಇಲಾಖೆಗಳಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಗ್ರಾಚ್ಯುಟಿ ಮತ್ತು ಈ ಪಿಂಚಣಿ ಏನು ನೀಡಲು ಈಗ ಅದರಲ್ಲಿ ಗ್ರಾಹಕರಿಗೆ ಹೊರೆ ಹಾಕಲು ಮುಂದಾಗಿದ್ದಾರೆ. ಅಂದ್ರೆ ವರ್ಷಕ್ಕೆ 36 ಪೈಸಾ, 35 ಪೈಸಾ, 37 ಪೈಸಾ ಈಗ ಪೈಸೆ ಲೆಕ್ಕದಲ್ಲಿ ಈಗ ವಸೂಲಿ ಮಾಡಲು ಮುಂದಾಗಿದೆ. ಅಂದ್ರೆ ಒಂದು ಯೂನಿಟ್ಗೆ 36 ಪೈಸೆ ಕೊಡಬೇಕಾಗುತ್ತೆ. ಕೆಲವರು 200 ಯೂನಿಟ್ ಬಳಸಬಹುದು, 100 ಯೂನಿಟ್ ಬಳಸಬಹುದು. ಅವರೆಲ್ಲ ಸುಮಾರು 5 ರಿಂದ 6 ರೂಪಾಯಿ ಹೊರೆ ಆಗುತ್ತೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಈ ಒಂದು ಆದೇಶವನ್ನು ಹಿಂಪಡಿಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಏಪ್ರಿಲ್ 1ರಿಂದ ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ. ಇದು ಓನ್ಲಿ ಗ್ರಾಚ್ಯುಟಿ ಮತ್ತೊಂದ್ ಕಡೆ ಪಿಂಚಣಿ ವಿಚಾರ ಆದ್ರೆ ಏಪ್ರಿಲ್ 1ರಿಂದ ಮತ್ತೊಂದ್ ಕಡೆ ವಿದ್ಯುತ್ ದರ ಏರಿಕೆ ಆಗುತ್ತೆ. ಇದು ಡಬಲ್ ಶಾಕ್ ಅಂತ ಹೇಳ್ಬಹುದು. ಒಂದ್ ಕಡೆ ಪ್ರತಿಯೊಂದು ದರ ಏರಿಕೆ ಆಗಿದೆ. ಬಸ್ ದರ, ಮೆಟ್ರೋ ದರ, ನೀರಿನ ದರ, ವಿದ್ಯುತ್ ದರ. ಈಗ ಗ್ರಾಚ್ಯುಟಿ ಅನ್ನೋ ಅಮೌಂಟ್ ತರ ಏನು ಒಂದ್ ಕಡೆ ಗ್ರಾಹಕರಲ್ಲಿ ಕೇಳ್ತಿರೋದು, ಇದು ದುರದೃಷ್ಟಕರ. ಹೀಗಾಗಿ ಸರ್ಕಾರ ವಾಪಸ್ ಪಡೆಯಬೇಕು. ಕೆಪಿಟಿಸಿಎಲ್ ಈ ಒಂದು ನಿರ್ಧಾರವನ್ನ ಹಿಂದಕ್ಕೆ ಪಡೆದುಕೊಳ್ಬೇಕು. ಯಾಕಂದ್ರೆ 4,665 ಕೋಟಿ ಈಗ ಗ್ರಾಚ್ಯುಟಿ ಹಣ ಸರ್ಕಾರ ಕೊಡಬೇಕಿತ್ತು, ಬಟ್ ಸರ್ಕಾರ ಕೊಡ್ತಿಲ್ಲ. ಗ್ರಾಹಕರಿಂದ ತೆಗೆದುಕೊಳ್ಳಲು ಈಗ ಕೆಪಿಟಿಸಿಎಲ್ ಮುಂದಾಗಿದೆ. ಹೀಗಾಗಿ ವಿರೋಧ ಕೇಳಿಬಂದಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಒಂದರ ಹಿಂದೆ ಒಂದರಂತೆ ದರ ಏರಿಕೆ ಆಗ್ತಾ ಇರುವಂತದ್ದು. ಮೆಟ್ರೋ ದರ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ. ಈಗ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರ ರೆಡಿಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಏಪ್ರಿಲ್ 1ರಿಂದಲೇ ಜಾರಿಗೆ ಬರ್ತಾ ಇದೆ. ಈಗಾಗಲೇ ಈ ಒಂದು ದರದ ವಿಚಾರವಾಗಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೆಇಆರ್ಸಿ ಕರೆಂಟ್ ಶಾಕ್ ಕೊಡೋದಕ್ಕೆ ರೆಡಿಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ, ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿಗೆ ಆದೇಶವನ್ನ ಮಾಡಿರೋದು. ಏಪ್ರಿಲ್ 1ನೇ ತಾರೀಕಿಂದಲೇ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಮುಂದಿನ 3 ವರ್ಷಗಳಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡುವ ಗುರಿಯನ್ನ ಹೊಂದಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ, ಗ್ರಾಚ್ಯುಟಿ ಹಿಂಬಾಕಿ ಇರುವ ಹಿನ್ನೆಲೆ ವಿದ್ಯುತ್ ಸಂಸ್ಥೆಗಳು ಈ ರೀತಿ ದರ ಏರಿಕೆಗೆ ಸನ್ನದ್ದವಾಗಿವೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ದರ ಏರಿಕೆ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಈಗ ಕರೆಂಟ್ ಶಾಕ್ ಬೇರೆ, ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಕೆಪಿಟಿಸಿಎಲ್ ಈ ಒಂದು ಆದೇಶ ಇದೀಗ ಸಿಟಿ ಜನರು ಮತ್ತು ರಾಜ್ಯದ ಜನರಿಗೆ ಒಂದ್ ಕಡೆ ಶಾಕ್ ಎದುರಾಗಿದೆ, ಮತ್ತೊಂದ್ ಕಡೆ ಆಕ್ರೋಶ ಕೇಳಿ ಬಂದಿದೆ. ಯಾಕಂದ್ರೆ ಇದು ವಿದ್ಯುತ್ ದರ ಅಲ್ಲ. ಯಾಕಂದ್ರೆ ಆ ಸಿಬ್ಬಂದಿಗಳು ಕೆಲಸ ಮಾಡ್ತಾರಲ್ಲ, ಏನು ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ, ಈಗ ಹಲವು ಇಲಾಖೆಗಳಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಗ್ರಾಚ್ಯುಟಿ ಮತ್ತು ಈ ಪಿಂಚಣಿ ಏನು ನೀಡಲು ಈಗ ಅದರಲ್ಲಿ ಗ್ರಾಹಕರಿಗೆ ಹೊರೆ ಹಾಕಲು ಮುಂದಾಗಿದ್ದಾರೆ. ಅಂದ್ರೆ ವರ್ಷಕ್ಕೆ 36 ಪೈಸಾ, 35 ಪೈಸಾ, 37 ಪೈಸಾ ಈಗ ಪೈಸೆ ಲೆಕ್ಕದಲ್ಲಿ ಈಗ ವಸೂಲಿ ಮಾಡಲು ಮುಂದಾಗಿದೆ. ಅಂದ್ರೆ
ಒಂದು ಯೂನಿಟ್ಗೆ 36 ಪೈಸೆ ಕೊಡಬೇಕಾಗುತ್ತೆ. ಕೆಲವರು 200 ಯೂನಿಟ್ ಬಳಸಬಹುದು, 100 ಯೂನಿಟ್ ಬಳಸಬಹುದು. ಅವರೆಲ್ಲ ಸುಮಾರು 5 ರಿಂದ 6 ರೂಪಾಯಿ ವರೆ ಆಗುತ್ತೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಈ ಒಂದು ಆದೇಶವನ್ನ ಹಿಂಪಡಿಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಏಪ್ರಿಲ್ 1ರಿಂದ ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ. ಇದು ಓನ್ಲಿ ಗ್ರಾಚ್ಯುಟಿ ಮತ್ತೊಂದ್ ಕಡೆ ಪಿಂಚಣಿ ವಿಚಾರ ಆದ್ರೆ ಏಪ್ರಿಲ್ 1ರಿಂದ ಮತ್ತೊಂದ್ ಕಡೆ ವಿದ್ಯುತ್ ದರ ಏರಿಕೆ ಆಗುತ್ತೆ. ಇದು ಡಬಲ್ ಶಾಕ್ ಅಂತ ಹೇಳ್ಬೋದು. ಒಂದ್ ಕಡೆ ಪ್ರತಿಯೊಂದು ದರ ಏರಿಕೆ ಆಗಿದೆ. ಬಸ್ ದರ, ಮೆಟ್ರೋ ದರ, ನೀರಿನ ದರ, ವಿದ್ಯುತ್ ದರ. ಈಗ ಗ್ರಾಚ್ಯುಟಿ ಅನ್ನೋ ಅಮೌಂಟ್ ತರ ಏನು ಒಂದ್ ಕಡೆ ಗ್ರಾಹಕರಲ್ಲಿ ಕೇಳ್ತಿರೋದು ಇದು ದುರದೃಷ್ಟಕರ. ಹೀಗಾಗಿ ಸರ್ಕಾರ ವಾಪಸ್ ಪಡೆಯಬೇಕು. ಕೆಪಿಟಿಸಿಎಲ್ ಈ ಒಂದು ನಿರ್ಧಾರವನ್ನ ಹಿಂದಕ್ಕೆ ಪಡೆದುಕೊಳ್ಬೇಕು. ಯಾಕಂದ್ರೆ 4,665 ಕೋಟಿ ಈಗ ಗ್ರಾಚ್ಯುಟಿ ಹಣ ಸರ್ಕಾರ ಕೊಡಬೇಕಿತ್ತು. ಬಟ್ ಸರ್ಕಾರ ಕೊಡ್ತಿಲ್ಲ, ಗ್ರಾಹಕರಿಂದ ತೆಗೆದುಕೊಳ್ಳಲು ಈಗ ಕೆಪಿಟಿಸಿಎಲ್ ಮುಂದಾಗಿದೆ. ಹೀಗಾಗಿ ವಿರೋಧ ಕೇಳಿಬಂದಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಒಂದರ ಹಿಂದೆ ಒಂದರಂತೆ ದರ ಏರಿಕೆ ಆಗ್ತಾ ಇರುವಂತದ್ದು. ಮೆಟ್ರೋ ದರ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ. ಈಗ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರ ರೆಡಿಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಏಪ್ರಿಲ್ 1ರಿಂದಲೇ ಜಾರಿಗೆ ಬರ್ತಾ ಇದೆ. ಈಗಾಗಲೇ ಈ ಒಂದು ದರದ ವಿಚಾರವಾಗಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕೆಇಆರ್ಸಿ ಕರೆಂಟ್ ಶಾಕ್ ಕೊಡೋದಕ್ಕೆ ರೆಡಿಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ, ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿಗೆ ಆದೇಶವನ್ನ ಮಾಡಿರೋದು. ಏಪ್ರಿಲ್ 1ನೇ ತಾರೀಕಿಂದಲೇ ಈ ಹೊಸ ಆದೇಶ ಜಾರಿಗೆ ಬರಲಿಕ್ಕಿದೆ. ಮುಂದಿನ 3 ವರ್ಷಗಳಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡುವ ಗುರಿಯನ್ನ ಹೊಂದಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ, ಗ್ರಾಚ್ಯುಟಿ ಹಿಂಬಾಕಿ ಇರುವ ಹಿನ್ನೆಲೆ ವಿದ್ಯುತ್ ಸಂಸ್ಥೆಗಳು ಈ ರೀತಿ ದರ ಏರಿಕೆಗೆ ಸನ್ನದ್ದವಾಗಿವೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ದರ ಏರಿಕೆ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಈಗ ಕರೆಂಟ್ ಶಾಕ್ ಬೇರೆ, ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಕೆಪಿಟಿಸಿಎಲ್ ಈ ಒಂದು ಆದೇಶ ಇದೀಗ ಸಿಟಿ ಜನರು ಮತ್ತು ರಾಜ್ಯದ ಜನರಿಗೆ ಒಂದ್ ಕಡೆ ಶಾಕ್ ಎದುರಾಗಿದೆ. ಮತ್ತೊಂದ್ ಕಡೆ ಆಕ್ರೋಶ ಕೇಳಿ ಬಂದಿದೆ. ಯಾಕಂದ್ರೆ ಇದು ವಿದ್ಯುತ್ ದರ ಅಲ್ಲ. ಯಾಕಂದ್ರೆ ಆ ಸಿಬ್ಬಂದಿಗಳು ಕೆಲಸ ಮಾಡ್ತಾರಲ್ಲ, ಏನು ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ, ಹೀಗೆ ಹಲವು ಇಲಾಖೆಗಳಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಗ್ರಾಚ್ಯುಟಿ ಮತ್ತು ಈ ಪಿಂಚಣಿ ಏನು ನೀಡಲು ಈಗ ಅದರಲ್ಲಿ ಗ್ರಾಹಕರಿಗೆ ಹೊರೆ ಹಾಕಲು ಮುಂದಾಗಿದ್ದಾರೆ. ಅಂದ್ರೆ ವರ್ಷಕ್ಕೆ 36 ಪೈಸಾ, 35 ಪೈಸಾ, 37 ಪೈಸಾ ಈಗ ಪೈಸೆ ಲೆಕ್ಕದಲ್ಲಿ ಈಗ ವಸೂಲಿ ಮಾಡಲು ಮುಂದಾಗಿದೆ. ಅಂದ್ರೆ ಒಂದು ಯೂನಿಟ್ಗೆ 36 ಪೈಸೆ ಕೊಡಬೇಕಾಗುತ್ತೆ. ಕೆಲವರು 200 ಯೂನಿಟ್ ಬಳಸಬಹುದು, 100 ಯೂನಿಟ್ ಬಳಸಬಹುದು. ಅವರೆಲ್ಲ ಸುಮಾರು 5 ರಿಂದ 6 ರೂಪಾಯಿ ವರೆ ಆಗುತ್ತೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಈ ಒಂದು ಆದೇಶವನ್ನ ಹಿಂಪಡಿಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಏಪ್ರಿಲ್ 1ರಿಂದ ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ. ಇದು ಓನ್ಲಿ ಗ್ರಾಚ್ಯುಟಿ ಮತ್ತೊಂದ್ ಕಡೆ ಪಿಂಚಣಿ ವಿಚಾರ ಆದ್ರೆ ಏಪ್ರಿಲ್ 1ರಿಂದ ಮತ್ತೊಂದ್ ಕಡೆ ವಿದ್ಯುತ್ ದರ ಏರಿಕೆ ಆಗುತ್ತೆ. ಇದು ಡಬಲ್ ಶಾಕ್ ಅಂತ ಹೇಳ್ಬೋದು. ಒಂದ್ ಕಡೆ ಪ್ರತಿಯೊಂದು ದರ ಏರಿಕೆ ಆಗಿದೆ. ಬಸ್ ದರ, ಮೆಟ್ರೋ ದರ, ನೀರಿನ ದರ, ವಿದ್ಯುತ್ ದರ. ಈಗ ಗ್ರಾಚ್ಯುಟಿ ಅನ್ನೋ ಅಮೌಂಟ್ ತರ ಏನು ಒಂದ್ ಕಡೆ ಗ್ರಾಹಕರಲ್ಲಿ ಕೇಳ್ತಿರೋದು ಇದು ದುರದೃಷ್ಟಕರ. ಹೀಗಾಗಿ ಸರ್ಕಾರ ವಾಪಸ್ ಪಡೆಯಬೇಕು. ಕೆಪಿಟಿಸಿಎಲ್ ಈ ಒಂದು ನಿರ್ಧಾರವನ್ನ ಹಿಂದಕ್ಕೆ ಪಡೆದುಕೊಳ್ಬೇಕು. ಯಾಕಂದ್ರೆ 4,665 ಕೋಟಿ ಈಗ ಗ್ರಾಚ್ಯುಟಿ ಹಣ ಸರ್ಕಾರ ಕೊಡಬೇಕಿತ್ತು. ಬಟ್ ಸರ್ಕಾರ ಕೊಡ್ತಿಲ್ಲ, ಗ್ರಾಹಕರಿಂದ ತೆಗೆದುಕೊಳ್ಳಲು ಈಗ ಕೆಪಿಟಿಸಿಎಲ್ ಮುಂದಾಗಿದೆ. ಹೀಗಾಗಿ ವಿರೋಧ ಕೇಳಿಬಂದಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.